ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ಪ್ರಮುಖವಾಗಿ ನಾನು ತಮ್ಮೊಂದಿಗೆ ಚರ್ಚೆ ಮಾಡುವಂತಹ ಪ್ರಮುಖ ಅಂಶಗಳು ಏನು ಅಂತ ನೋಡೋದಾದ್ರೆ, ಕುರಿ ಅಥವಾ ಮೇಕೆ ಸಾಕಾಣಿಕೆ ಯಾವುದು ಉತ್ತಮ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾನು ತಮ್ಮ ಜೊತೆಗೆ ಹಂಚ್ಕೊಳ್ತಾ ಹೋಗ್ತೇನೆ. ಮತ್ತೆ ಕುರಿ ಸಾಕಾಣಿಕೆಯಿಂದ ಆಗುವಂತಹ ಲಾಭಗಳೇನು, ಮೇಕೆ ಸಾಕಾಣಿಕೆಯಿಂದ ಆಗುವಂತಹ ಲಾಭಗಳೇನು ಅನ್ನೋಂಥ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ. ಮತ್ತೆ ಕುರಿ ಸಾಕಾಣಿಕೆಯನ್ನು ಯಾವ ಥರದ ಸಾಕಾಣಿಕೆದಾರರು ಮಾಡಬೇಕು, ಮತ್ತು ಮೇಕೆ ಸಾಕಾಣಿಕೆಯನ್ನು ಯಾವ ರೀತಿಯಾದಂತಹ ವ್ಯಕ್ತಿಗಳಿಗೆ ಸೂಕ್ತ ಆದಂತಹ ಬಿಸ್ನೆಸ್ ಅಥವಾ ವ್ಯವಹಾರ, ನಾವು ಯಾವುದನ್ನು ಸಾಕಾಣಿಕೆ ಮಾಡಲಿಕ್ಕೆ ಉತ್ತಮ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೇನೆ. ನೋಡಿ, ತುಂಬ ಜನರಿಗೆ ಇರುವಂತಹ ಬಹುದೊಡ್ಡ ಪ್ರಶ್ನೆ ಅಂದರೆ, ನಾನು ಕುರಿ ಸಾಕಾಣಿಕೆ ಮಾಡಬೇಕಾ ಅಥವಾ ಮೇಕೆ ಸಾಕಾಣಿಕೆ ಮಾಡಬೇಕಾ? ಕುರಿ ಸಾಕಾಣಿಕೆಯಲ್ಲಿ ಹೆಚ್ಚು ಲಾಭ ಇದೆಯಾ, ಮೇಕೆ ಸಾಕಾಣಿಕೆಯಲ್ಲಿ ಹೆಚ್ಚು ಲಾಭ ಇದೆಯಾ? ನಾನು ಇಂತಹ ಪ್ರಾದೇಶಿಕತೆಯಲ್ಲಿದ್ದೀನಿ, ಈ ಒಂದು ಹವಾಮಾನಕ್ಕೆ ಕುರಿ ಹೊಂದ್ಕೊಳ್ಳುತ್ತಾ, ಮೇಕೆ ಹೊಂದ್ಕೊಳ್ಳುತ್ತಾ? ಇವೆಲ್ಲವೂ ಸಹ ಪ್ರಮುಖ ಅಂಶಗಳು ನಮ್ಮ ತಲೆಯಲ್ಲಿದ್ದಾಗ ಮಾತ್ರ ನಾವು ಕುರಿ ಅಥವಾ ಮೇಕೆ ಸಾಕಾಣಿಕೆಯನ್ನು ಮಾಡಿ ಹೆಚ್ಚು ಲಾಭ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಮೊದಲಿಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಮಾಡಬೇಕಾದ್ರೆ ನಮ್ಮ ಒಂದು ಯೋಚನೆಯಲ್ಲಿ, ನಮ್ಮ ಆಲೋಚನೆಯಲ್ಲಿ ಮೂಡಿರಬೇಕಾದಂತಹ, ಅಂದರೆ ನಮ್ಮ ತಲೆಯಲ್ಲಿರಬೇಕಾದಂತಹ ಒಂದಷ್ಟು ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ನೋಡೋದಾದ್ರೆ, ನೀವು ಕುರಿ ಸಾಕಾಣಿಕೆ ಮಾಡೋರಾಗಿದ್ರೆ ಮೊದಲನೇದು, ನಿಮಗೆ ಹೆಚ್ಚು ರಿಸ್ಕ್ ಇರೋದಿಲ್ಲ ಕುರಿ ಸಾಕಾಣಿಕೆಯಲ್ಲಿ. ಅಂದರೆ ನಾನು ಯಾವ ರೀತಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂದರೆ, ಮನೆಯಲ್ಲಿ ಯಾರೋ ವಯಸ್ಸಾದವರಿದ್ದಾರೆ, ನಾವು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ನಮ್ಮಲ್ಲಿ ಹೈಟೆಕ್ ಶೆಡ್ ಇದೆ, ಒಂದಷ್ಟು ಕುರಿಗಳಿದ್ದಾವೆ, ಅವುಗಳಿಗೆ ಇದ್ದ ಜಾಗದಲ್ಲೇ ಮೇವು ಹಾಕೊಳ್ಳುವಂತಹ ಶಕ್ತಿ ಅವ್ರಿಗಿದೆ, ಬೈಲನ್ನು ಸುತ್ತಿ ಮೇಯಿಸುವಂತಹ ಶಕ್ತಿ ಅವ್ರಿಗಿಲ್ಲ ಅನ್ನೋದಾದ್ರೆ ನೀವು ಕುರಿ ಸಾಕಾಣಿಕೆ ಮಾಡೋದು ತುಂಬ ಉತ್ತಮ ಆಗುತ್ತೆ. ನೋಡಿ, ಮೇಕೆ ಸಾಕಾಣಿಕೆಗೆ ಹೋಲಿಸ್ಕೊಂಡ್ರೆ ಕುರಿ ಸಾಕಾಣಿಕೆ ಸುಲಭವಾದಂತಹ ಕಾರ್ಯ ಪ್ರವೃತ್ತಿ. ಏನು, ಮೇಕೆ ಸಾಕಾಣಿಕೆಗೆ ಹೋಲಿಕೆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ, ಅಂದ್ರೆ ಮೇಕೆಯನ್ನ ಸಾಕ್ಬೇಕಾದ್ರೆ ನೀವು ಕೇಳಿರ್ತೀರಿ, ಈಗಾಗಲೇ ಗೋಟ್ ಅಂತ ಕರೀತಾರೆ. ತುಂಬಾ ಜನ ತುಂಬಾ ಚುರುಕಿರುವಂತಹ ವ್ಯಕ್ತಿಗಳನ್ನ ಗೋಟ್ ಅಂತ ಕರೀತಾರೆ. ಹೆಚ್ಚು ಸಾಧನೆ ಮಾಡಿರೋರನ್ನ ಗೋಟು ಅಂತ ಕರೆಯೋದನ್ನ ನಾವು ಗಮನಿಸಬಹುದಾಗಿದೆ. ಮತ್ತೆ ಇನ್ನು ಮುಂದುವರೆದು ನೋಡೋದಾದ್ರೆ, ಮೇಕೆ ತಿನ್ನೋದ ಸೊಪ್ಪಿಲ್ಲ ಅಂತ ಕರೀತಾರೆ. ಇನ್ ಕೆಲವೊಂದು ಏನು ನಾಣ್ಣುಡಿಗಳು ಏನು ಹೇಳ್ತಾ ಹೋಗುತ್ತಂದ್ರೆ, ಮೇಕೆ ಹೋಗಿದ್ದ ಕಾಡು ಉಳಿಯೋದೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಮೇಕೆ ತುಂಬಾ ಓಡಾಡೋ ಅಂತಹ ಜೀವಿ, ಅದು ಒಂದು ಜಾಗದಲ್ಲಿ ನಿಲ್ಲೋದಿಲ್ಲ, ಅದು ಹೆಚ್ಚು ಓಡಾಡ್ಕೊಂಡು ಮೇಯುತ್ತೆ, ಮತ್ತೆ ಹೆಚ್ಚು ಆಕ್ಟಿವ್ ಆಗಿರುತ್ತೆ. ಅದು ಎಷ್ಟು ಆಕ್ಟಿವ್ ಆಗಿರುತ್ತೋ ಅದನ್ನ ಸಾಕೋರು ಸಹ ಅಷ್ಟೇ ಆಕ್ಟಿವ್ ಆಗಿರಬೇಕಾಗತ್ತೆ, ಅಷ್ಟೇ ರಿಸ್ಕ್ ಫ್ಯಾಕ್ಟರ್ನ ಫೇಸ್ ಮಾಡಬೇಕಾಗತ್ತೆ. ನಾನು ಹೆಚ್ಚು ಬಲಿಷ್ಠನಾಗಿದ್ದೀನಿ, ಮೇಕೆ ಹಿಂದೆ ಸುತ್ತುವಂಥ ಶಕ್ತಿ ನನಗಿದೆ, ಮತ್ತೆ ನಾನು ಕೊಟ್ಟಿಗೆ ವ್ಯವಸ್ಥೆಯಲ್ಲಿ ಮೇಕೆ ಮೇಯಿಸಿದ್ರೂ ಸಹ ಅದಕ್ಕೆ ಬೇಕಾದಷ್ಟು ಸೊಪ್ಪನ್ನು ತಂದು ಹಾಕುವಂತಹ ಶಕ್ತಿ ನನಗಿದೆ ಅನ್ನೋದಾದರೆ ಮೇಕೆ ಸಾಕಾಣಿಕೆ ಮಾಡಬಹುದು. ಇಲ್ಲ, ನನ್ನಲ್ಲಿ ಮೇವಿನ ಪ್ರಮಾಣ ಕಡಿಮೆ ಇದೆ, ನನಗೆ ಮೇಕೆಗಳ ಹಿಂದೆ ಸುತ್ತೋ ಅಷ್ಟು ಶಕ್ತಿ ಇಲ್ಲ, ಮತ್ತೆ ನನ್ನ ಹತ್ರ ಏನು ಆ ಮೇಕೆಗಳಿಗೆ ಕೊಡೋ ಅಷ್ಟು ಹೆಚ್ಚು ಸಮಯ ಇಲ್ಲ. ಈಗ ಕುರಿ ಏನು ಮಾಡುತ್ತೆ, ಒಂದಷ್ಟು ಮೇವು ಹಾಕಿದ್ರೆ ತಿಂದು ಹಸು ಥರ ಮಲಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುತ್ತೆ. ಮೇಕೆ ಹಾಗಲ್ಲ, ತುಂಬ ತುಂಟ ಸ್ವಭಾವದ ಜೀವಿ ಅದು, ಮತ್ತೆ ಹೆಚ್ಚು ಹಸಿವಾಗ್ತಾ ಇರುತ್ತೆ. ಅದು 24/7 ಮಿಷಿನ್ ಥರ ವರ್ಕ್ ಆಗ್ತಾ ಇರುತ್ತೆ. ನೀವು ಮೇವು ಹಾಕಿದ್ರೆ ತಿಂತಾನೇ ಇರುತ್ತೆ, ಅದು ಬಾಯಿ ಆಡಿಸ್ತಾನೇ ಇರುತ್ತೆ. ಆದ್ರಿಂದ ನಮಗೆ ಏನೋ ಮೇವಿನ ಪ್ರಮಾಣನೂ ಕಡಿಮೆ ಇದೆ, ಹುಲ್ಲು ಜಾತಿಯ ಮೇವುಗಳನ್ನು ಬೆಳೆಸ್ಕೊಂಡಿದ್ದೀವಿ, ಮತ್ತೆ ನಮ್ಮಲ್ಲಿ ಸ್ವಲ್ಪ ವಯಸ್ಸಾದವರಿದ್ದಾರೆ ಅಥವಾ ಮೇಕೆಗಳನ್ನು ಮೇಯಿಸೋಷ್ಟು ಬಲಿಷ್ಠರು ನಮ್ಮಲ್ಲಿಲ್ಲ ಅಂದರೆ ಕುರಿಯನ್ನು ಸಾಕೊಳ್ಳೋದು ಉತ್ತಮ. ಇಲ್ಲ, ನನಗೆ ಬೇಗ ಲಾಭಗಳನ್ನು ಗಳಿಸಬೇಕು, ನನಗೆ ಹೆಚ್ಚು ಹಣವನ್ನು ಗಳಿಸುವಂಥ ಇಂಟ್ರೆಸ್ಟ್ ಇದೆ, ಮತ್ತು ನಾನು ಮೇಕೆ ಹಿಂದೆ ಓಡಾಡುವಂಥ ಶಕ್ತಿ ಇದೆ, ಅಥವಾ ಕೊಟ್ಟಿಗೆ ವ್ಯವಸ್ಥೆಯಲ್ಲಿದೆ ಅಂದರೆ ಮೇಕೆಗೆ ಎಲ್ಲೋ ಒಂದು ಕಡೆ ಕಾಡಿಂದ ಸೊಪ್ಪನ್ನು ಕಡ್ಕೊಂಡ್ಬಂದು ಹಾಕಿ ಅದನ್ನು ಹೆಚ್ಚು ಮೇಯಿಸುವಂಥ ಶಕ್ತಿ ನನಗಿದೆ, ಮೇಕೆ ಅಷ್ಟೇ ಬಲಿಷ್ಠ ನಾನು ಸಹ ಅನ್ನೋದಾದರೆ, ನಾನು ಇನ್ನೂ ಯೂತ್ ಇದ್ದೀನಿ, ನಾನು ಮೇಯಿಸ್ಕೋಬಲ್ಲೆ, ಯಾರ ಮೇಲೇನು ಡಿಪೆಂಡ್ ಆಗಲ್ಲ ಅನ್ನೋದಾದರೆ ನೀವು ಮೇಕೆ ಸಾಕಾಣಿಕೆ ಮಾಡಬಹುದಾಗಿದೆ. ಎರಡನೇ ಅಂಶ, ಮೇಕೆ ಮತ್ತು ಕುರಿಗೆ ಏನು ವ್ಯತ್ಯಾಸ ಅಂತ ನೋಡಿದಾಗ, ಈಗ ಮರಿ ಹಾಕೋ ವಿಚಾರಕ್ಕೆ ಬಂದರೆ ನೋಡಿ, 2 ವರ್ಷದಲ್ಲಿ 3 ಸಲ ಮೇಕೆ ಮರಿ ಹಾಕುತ್ತೆ. ಅಂದರೆ ಒಂದು ಮೇಕೆ 5 ತಿಂಗಳು 10 ದಿವಸದ ಒಳಗಡೆ ಮರಿ ಹಾಕುತ್ತೆ. 5 ತಿಂಗಳು 5 ದಿನದಿಂದ 5 ತಿಂಗಳು 10 ದಿನದ ಒಳಗಡೆ ಅದು ಮರಿ ಹಾಕುತ್ತೆ. ಮತ್ತೆ ಆ ಮರಿಗಳನ್ನು ಪೋಷಣೆ ಮಾಡಲಿಕ್ಕೆ ಒಂದು 2 ತಿಂಗಳು ಟೈಮ್ ತಗೊಳುತ್ತೆ. ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು 7 ತಿಂಗಳು
7, 7 2 14, 7 3 21 ಈ ತರ ನೀವು ತಗೊಂಡಾಗ 2 ವರ್ಷಕ್ಕೆ 3 ಬಾರಿ ಮೇಕೆ ಮರಿ ಹಾಕುತ್ತೆ. ಮತ್ತೆ ಬಹುತೇಕ ಸಂದರ್ಭಗಳಲ್ಲಿ ಮೇಕೆ ಮೊದಲನೇ ಸೂಲನ್ನ ಬಿಟ್ರೆ ಈ ಉಳಿದ 2 3 ಈ ತರ ಕಂಟಿನ್ಯೂಯೇಷನ್ ಆಗ್ತಾ 2 3 2 3 ಈ ತರ ಹೆಚ್ಚು ಮರಿಗಳನ್ನ ಕೊಡ್ತಾ ಹೋಗುತ್ತೆ. ಮೇಕೆ ಸ್ವಭಾವನೇ ಅದು. 2 3 ಮರಿಗಳನ್ನ ಕೊಡ್ತಾ ಹೋಗುತ್ತೆ. ಮತ್ತೆ ಕೊಟ್ಟಂತ ಮಕ್ಕಳನ್ನ ಚೆನ್ನಾಗಿ ಪೋಷಣೆ ಮಾಡುತ್ತೆ. ನೀವು ಕುರಿಯನ್ನ ಸಾಕಾಣಿಕೆ ಮಾಡಿದಂತಹ ಸಂದರ್ಭದಲ್ಲಿ ವರ್ಷಕ್ಕೆ 1 ಮರಿಯನ್ನ ಕೊಡುತ್ತೆ. ಇತ್ತೀಚೆಗೆ ಈ ನಾರಿ ಸುವರ್ಣ ಅನ್ನುವಂಥ ಬ್ರೀಡ್ ಬಂದಿದೆ ಕುರಿಗಳಲ್ಲಿ. ಅದು 2 ಮರಿಯನ್ನ ಕೊಡುವಂತಹ ತಳಿ ಆಗಿದೆ. ನೀವು ಅದನ್ನೇನಾದ್ರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಕುರಿಯಲ್ಲೂ ಸಹ 2 ಮರಿಯನ್ನ ತೆಗಿಬಹುದು. ಅದೇ ನೀವು ಅದನ್ನು ಹೊರತುಪಡಿಸಿ ಬೇರೆ ಕುರಿಗಳನ್ನ ಸಾಕಾಣಿಕೆ ಮಾಡ್ತೀವಿ ಅಂತ ನೋಡೋದಾದ್ರೆ ಪ್ರಮುಖವಾಗಿ ವರ್ಷಕ್ಕೆ 1 ಮರಿಯನ್ನ ಕೊಡುತ್ತೆ. ಮೇಕೆ 2 ವರ್ಷಕ್ಕೆ 3 ಸಲ ಮರಿ ಹಾಕುತ್ತೆ. ಕನಿಷ್ಠ 2 ಮರಿ ಅಂತ ಇಟ್ಕೊಂಡ್ರು 2 ವರ್ಷದಲ್ಲಿ ನಿಮಗೆ 6 ಮರಿ ಸಿಗುತ್ತೆ. ಅದೇ ಕುರಿನ 2 ವರ್ಷ ಸಾಕಾಣಿಕೆ ಮಾಡಿದ್ರೆ ನಿಮ್ಗೆ 2 ಮರಿ ಸಿಗುತ್ತೆ. ಇದೇ ವ್ಯತ್ಯಾಸ. ಮೇಕೆಯಲ್ಲಿ 6 ಮರಿ ಸಿಗುತ್ತೆ, ಕುರಿಯಲ್ಲಿ 2 ಮರಿ ಸಿಗುತ್ತೆ. ಮೇಕೆಯನ್ನು ಹೆಚ್ಚು ಮೇಯಿಸಬೇಕಾಗತ್ತೆ, ಕುರಿಯನ್ನು ಸ್ವಲ್ಪ ಕಡಿಮೆ ಮೇಯಿಸಿದ್ರು ಓಕೆ ಆಗಿದೆ. ಮತ್ತೆ ರೋಗ ನಿರೋಧಕ ಶಕ್ತಿ ಅಂತ ಬರೋದಾದ್ರೆ ಮೇಕೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ಅಂದ್ರೆ ಸೀಸನಲ್ ಋತುಗಳ ಆಧಾರದ ಮೇಲೆ ಬರುವಂತಹ ಬಹುತೇಕ ಕಾಯಿಲೆಗಳಿಗೆ ಎದೆಯೊಡ್ಡಿ ನಿಲ್ಲುವಂತಹ ಶಕ್ತಿ ಮೇಕೆಗಿರುತ್ತೆ. ಆದರೆ ಆ ಮೇಕೆಗೆ ಹೋಲಿಸ್ಕೊಂಡಾಗ ಕುರಿಗೆ ಈ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ದರಿಂದ ಕುರಿಗೆ ಕಾಯಿಲೆಗಳು ಬರೋ ಸಾಧ್ಯತೆ ಹೆಚ್ಚಿರುತ್ತೆ, ಮೇಕೆಗಳಿಗೆ ಕಾಯಿಲೆ ಬರುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಕಾಯಿಲೆ ಬರೋದೇ ಇಲ್ಲ ಅಂತಲ್ಲ, ಮೇಕೆಗಳಿಗೂ ಕಾಯಿಲೆ ಬರುತ್ತೆ. ಕುರಿಗಳಿಗೆ ಹೋಲಿಸ್ಕೊಂಡಾಗ ಮೇಕೆಯ ಕಾಯಿಲೆ ಪ್ರಮಾಣ ಕಡಿಮೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ. ಕುರಿಗೆ ಕಾಯಿಲೆ ಜಾಸ್ತಿ ಬರುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಸೊ ಇಲ್ಲಿ ನೋಡಿದಾಗ ನೀವು ಹೆಚ್ಚು ಕಾಯಿಲೆಗಳು ಕುರಿಗಳಿಗೆ ತಾಗುತ್ತೆ. ಅಂದರೆ ಇದರ ಶಕ್ತಿ ಕಡಿಮೆ ಇರುತ್ತೆ ಕುರಿಗಳಿಗೆ. ಮತ್ತು ಇನ್ನೊಂದು ವಿಚಾರ ನೋಡೋದಾದರೆ ಮೇಕೆಗಳಲ್ಲಿ ವೆಯ್ಟ್ ಗೈನ್ ಅಂತ ಏನು ಕರಿತೀವಿ, ತೂಕದ ಪ್ರಮಾಣ ಬೇಗ ಹೆಚ್ಚಾಗ್ತಾ ಹೋಗುತ್ತೆ. ಕುರಿಯಲ್ಲೂ ಹೆಚ್ಚಾಗುತ್ತೆ. ಆದರೆ ಎರಡಕ್ಕೂ ಹೋಲಿಸ್ಕೊಂಡಂತಹ ಸಂದರ್ಭದಲ್ಲಿ ಮೇಕೆ ಸ್ವಲ್ಪ, ಈಗ 2 ಮರಿ ಹಾಕಿರುತ್ತೆ ಅನ್ಕೊಳ್ಳಿ, ಆ 2 ಮರಿನೂ ನಾವು ತೂಕ ಹಾಕದಂತಹ ಸಂದರ್ಭದಲ್ಲಿ ಇಲ್ಲಿ 1 ಕುರಿ ಮರಿಯನ್ನು ತೂಕ ಹಾಕದಂತಹ ಸಂದರ್ಭದಲ್ಲಿ ಮೇಕೆಗಳ ವೆಯ್ಟ್ ಗೇನೇ ಹೆಚ್ಚಾಗಿರುತ್ತೆ. ಮತ್ತು ನೀವು ಮಾರುಕಟ್ಟೆಗೆ ತಗೊಂಡೋದ್ರೂ ಅಷ್ಟೇ, ಒಂದು ಏನು ಮೇಕೆ ಮತ್ತು ಕುರಿಯನ್ನು ಇಟ್ಕೊಂಡು ಮಾರಾಟ ಮಾಡೋಕ್ಕೋದ್ರೆ ಮೇಕೆಗೆ ಸ್ವಲ್ಪ ಬೇಡಿಕೆ ಹೆಚ್ಚಾಗಿರುತ್ತೆ. ಮೇಕೆಯ ಮೇಲೆ ಒಲವು ಜಾಸ್ತಿ ಜನರಿಗೆ. ಯಾಕಂದರೆ ಮೇಕೆ ಮಾಂಸಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ನಮ್ಮ ಏನು ತಮಿಳ್ನಾಡು ಆಗಿರಬಹುದು, ಕೇರಳ ಆಗಿರ್ಬೋದು, ಈ ಝೋನ್ ಆಗಿರ್ಬೋದು, ಮತ್ತು ನೀವು ಉತ್ತರ ಭಾರತಕ್ಕೆ ಹೋಗ್ಬಿಟ್ರೆ ಅಂತೂ ಯಥೇಚ್ಛವಾಗಿ ಮೇಕೆ ಮಾಂಸವನ್ನೇ ಹೆಚ್ಚಾಗಿ ತಿಂತಾರೆ. ಕುರಿ ಒಂಥರ ಶೀತ ಅಂತ ಹೇಳ್ತಾರೆ, ಮೇಕೆ ಒಂಥರ ಉಷ್ಣ, ಒಂದು ಏನು ದೇಹವನ್ನು ಉಷ್ಣಾಂಶವಾದಂತಹ ಶರೀರವನ್ನು ಉಳ್ಳಂತಹ ಒಂದು ಜೀವಿ ಆಗಿರೋದ್ರಿಂದ ಮೇಕೆ ಮಾಂಸವನ್ನು ಹೆಚ್ಚಾಗಿ ಇಷ್ಟಪಟ್ಟು ತಿಂತಾರೆ ಜನ. ಮತ್ತು ಕುರಿಗೆ ನೀವು ಕುರಿಯನ್ನು ನೋಡೋದಾದರೆ ಇಲ್ಲಿ ಕುರಿಯಲ್ಲಿ ಫ್ಯಾಟ್, ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತೆ. ಆದ್ದರಿಂದ ಒಂದಷ್ಟು ಕಾಯಿಲೆಗಳಿರುವಂತಹ ಜನ ಏನು ಮಾಡ್ತಾರೆ, ಕುರಿಯ ಮಾಂಸವನ್ನು ಅವಾಯ್ಡ್ ಮಾಡ್ತಾರೆ, ಮೇಕೆ ಮಾಂಸವನ್ನು ಚೂಸ್ ಮಾಡ್ಕೊಳ್ತಾರೆ. ತುಂಬ ಕಾಯಿಲೆಗಳಿರೋರು ಮೇಕೆಯನ್ನು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ತಿನ್ನೋದನ್ನು ನೋಡ್ಬೋದು. ಆದ್ದರಿಂದ ಮೇಕೆಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಮೇಕೆ ಮತ್ತು ಕುರಿಯನ್ನು ನೋಡೋದಾದರೆ ನೀವು ಪ್ರಮುಖವಾಗಿ ಮೇಕೆ ಎಲ್ಲೇ ಹೋಗಲಿ ಬೇಗ ತನ್ನ ಗುಂಪನ್ನು ಸೇರ್ಕೊಳ್ಳುತ್ತೆ. ಚೆದರು ಹೋದರೂ ಸಹ ಬೇಗ ತನ್ನ ಗುಂಪಿನ ಕಡೆ ಸೇರ್ಕೊಳ್ಳೋ ಅಂಥ ಶಕ್ತಿ ಮೇಕೆಗಿರುತ್ತೆ. ನೀವು ಬಯಲು ಸಾಕಾಣಿಕೆದಾರರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಎಲ್ಲೋ ನಾಯಿಗಳು ಅಟ್ಟಾಡಿಸ್ಕೊಂಡ್ಬಂತು, ಪಟ್ಟಂತ ಚೆದರುತ್ತೆ ಗುಂಪು, ಬೇಗ ಮತ್ತೆ ಬಂದು ಒಂದಾಗುತ್ತೆ. ಅದೇ ನೀವು ಕುರಿಗಳ ಕಡೆ ಏನಾದರೂ ನಾಯಿ ಓಡಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಚಲ್ಲಾಪಿಲ್ಲಿ ಆಗಿ ಕುರಿಗಳು ಬೇರೆ ಕಡೆ ಓಡೋಗ್ತವೆ. ಈ ಏನೋ ಅವುಗಳ ಒಂದು ಏಕಾಗ್ರತೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ನಾಯಿಗಳು ತುಂಬ ಈಸಿಯಾಗಿ ಇವುಗಳನ್ನು ಬೇಟೆ ಆಡ್ತವೆ. ಅಂದರೆ ಸುಲಭವಾಗಿ ಬೇಟೆ ಆಡುವಂಥ ಚಾನ್ಸಸ್ ಇರುತ್ತೆ. ಕುರಿ ಹಿಂಡಿನ ಮೇಲೆ ನಾಯಿ ದಾಳಿ ಮಾಡ್ತಂದ್ರೆ ಆಟೋಮೆಟಿಕ್ಲಿ ಒಂದಷ್ಟು ಕುರಿಯನ್ನು ಸಾಯಿಸುತ್ತೆ. ಆದರೆ ಮೇಕೆ ಹಿಂಡಿನ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮೇಕೆಗಳ ಸಾಯೋ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಮೇಕೆ ಬೇಗ ಓಡುತ್ತೆ, ತನ್ನ ಚಾತುರ್ಯವನ್ನು, ತನ್ನ ಬುದ್ಧಿಯನ್ನು ಉಪಯೋಗಿಸಿ ಜಂಪ್ ಆಗುತ್ತೆ. ಆದರೆ ಕುರಿ ಹಾಗಲ್ಲ. ಹೇಳ್ತಿರ್ತಾರಲ್ಲ, ಕುರಿ ಥರ ಇರಬೇಡ, ಕುರಿ ಥರ ಯೋಚನೆ ಮಾಡಬೇಡ. ಯಾಕಂದರೆ ಕುರಿಗೆ ಅಷ್ಟು ಸ್ವಂತ ಬುದ್ಧಿ ಇರೋದಿಲ್ಲ, ಅದು ಬೇಗ ಸಿಗಾಕೊಳ್ಳುತ್ತೆ ನಾಯಿಗಳ ಕೈಗಾಗಲಿ ಬೇರೆ ಜೀವಿಗಳ ಕೈಗಾಗಲಿ.
ಆದರೆ ಮೇಕೆ ಹಾಗಲ್ಲ, ಅದು ಆದಷ್ಟು ಚತುರವಾದಂತಹ ಪ್ರಾಣಿ ಅಂತಲೇ ಹೇಳ್ಬೋದು. ಒಂದು ಕುರಿಗೆ ಹೋಲಿಸ್ಕೊಳ್ಳೋದಾದ್ರೆ ಬುದ್ಧಿವಂತ ಜೀವಿ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ನೀವೇನಾದರೂ ಈ ಮತ್ತೆ ಮೇವಿಗೆ ಬರೋದಾದ್ರೆ ನಿಮ್ಮಲ್ಲಿ ಏನು ಈ ಒಂದು ಹುಲ್ಲಿನ ಜಾತಿಯ ಮೇವುಗಳು ಜಾಸ್ತಿ ಇದೆ. ನಿಮ್ಮ ಸುತ್ತಮುತ್ತಲ ಏರಿಯಾ ಯಾವ ರೀತಿ ಇದೆ, ತುಂಬ ಫ್ಲ್ಯಾಟ್ ಏರಿಯಾ ಇದೆ, ಅಂದರೆ ಕಾಡುಗಳೇನು ಇಲ್ಲ, ಬೆಟ್ಟ ಗುಡ್ಡಗಳೇನು ಇಲ್ಲ ಅನ್ನೋಂತಹ ಸಂದರ್ಭದಲ್ಲಿ ನೀವು ಕುರಿಯನ್ನು ಸಾಕಾಣಿಕೆ ಮಾಡಬಹುದಾಗಿದೆ. ಅಂದರೆ ಹುಲ್ಲನ್ನೇ ಪ್ರಮುಖ ಆಹಾರವನ್ನಾಗಿ ಸೇವಿಸ್ಕೊಂಡು ಬೆಳೆಯುವಂತಹ ಜೀವಿ ಕುರಿ. ಅದೇ ನಿಮ್ಮ ಸುತ್ತಮುತ್ತಲು ಪ್ರಾದೇಶಿಕತೆಯಲ್ಲಿ ಅಂದರೆ ನೀವು ಇರುವಂತಹ ಜಾಗದಲ್ಲಿ ಹೆಚ್ಚಾಗಿ ಬೆಟ್ಟ ಗುಡ್ಡಗಳಿದ್ದಾವೆ, ಕಾಡಿದೆ, ಕುರುಚಲು ಗಿಡಗಳು ಜಾಸ್ತಿ ಇದ್ದಾವೆ. ಸೊ ಈ ರೀತಿಯ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ಮೇಕೆಯನ್ನು ಆಯ್ಕೆ ಮಾಡ್ಕೋಬೋದು. ಅದೇ ಬಯಲು ಮೇವನ್ನು ಆಶ್ರಯ ಮಾಡೋದಾದರೆ. ಇಲ್ಲ ಸೊಪ್ಪು ತಂದು ಹಾಕ್ತೀವಿ, ನಮ್ಮದೇ ತೋಟದಲ್ಲಿ ಬೆಳಿತೀವಿ ಅಂದರೆ ನೀವು ಹುಲ್ಲನ್ನು ಹೆಚ್ಚಾಗಿ ಬೆಳೆಸ್ಕೊಳ್ಳೋದಾದರೆ ನೀವು ಕುರಿಯನ್ನು ಸಾಕಾಣಿಕೆ ಮಾಡಬೇಕಾಗುತ್ತೆ. ಇಲ್ಲ ನೀವು ಬೇರೆ ರೀತಿಯಾದಂತಹ ಈಗ ಏನು ಬೇವಿನ ಸೊಪ್ಪು ಆಗಿರ್ಬೋದು, ಅಗಸೆ ಆಗಿರ್ಬೋದು, ಸುಬಾಬ್ ಹುಲ್ಲು ಆಗಿರ್ಬೋದು, ಬೇಲಿ ಮೆಂತೆ, ಕುದುರೆ ಮೆಂತೆ, ಅಥವಾ ಚೊಗಚೆ ಆಗಿರ್ಬೋದು, ಅಥವಾ ಇಲ್ಲಿರುವಂತಹ ಮಲ್ಬರಿ ಆಗಿರ್ಬೋದು, ಗಸಗಸೆ ಆಗಿರ್ಬೋದು, ಈ ರೀತಿಯಾದಂತಹ ಮರದ ಜಾತಿಯ ಮೇವುಗಳನ್ನು ನಾವು ಬೆಳಿತೀವಿ ಅನ್ನೋದಾದರೆ ನೀವು ಮೇಕೆಗೆ ಇಂಪಾರ್ಟೆನ್ಸ್ನ ಕೊಡಬಹುದಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಯಾವುದೇ ರೀತಿಯ ಗಿಡ ಮರಗಳನ್ನು ಬೆಳೆಸೋದಾದರೆ ಮೇಕೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಬರೀ ಹುಲ್ಲಿನ ಮೇವನ್ನು ಮೇಯಿಸ್ತೀವಿ ಅಂದರೆ ಕುರಿಯನ್ನು ಆಯ್ಕೆ ಮಾಡ್ಕೋಬಹುದಾಗಿದೆ. ಮತ್ತು ನಿಮ್ಮ ನಿಯರಲ್ಲಿರುವಂತಹ ಮಾರುಕಟ್ಟೆಗಳಲ್ಲಿ ಯಾವುದಕ್ಕೆ ಬೇಡಿಕೆ ಹೆಚ್ಚಾಗಿದೆ ಅಂತ ನೋಡ್ಕೊಳ್ಳಿ, ಅದನ್ನು ಸಾಕಾಣಿಕೆ ಮಾಡೋದು ಸಹ ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ಮಾಂಸನೂ ಅಷ್ಟೇ, ಯಾವುದು ತುಂಬ ರನ್ನಿಂಗಲ್ಲಿದೆ ಅಂತ ನೋಡ್ಕೊಳ್ಳಿ. ಈಗ ನಮ್ಮಲ್ಲಿ ಇರೋದನ್ನು ನಾನು ಹೇಳಿದೆ, ನಿಮ್ಮ ಮಾರುಕಟ್ಟೆಗಳಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ಸಂತೆಗಳಲ್ಲಿ ಯಾವುದಕ್ಕೆ ಹೆಚ್ಚು ಬೇಡಿಕೆ ಇದೆ, ಕುರಿ ಮಾಂಸಕ್ಕೆ ಹೆಚ್ಚು ಬೇಡಿಕೆ ಇದ್ದರೆ ಕುರಿಯನ್ನು ಸಾಕಾಣಿಕೆ ಮಾಡ್ಬೋದಾಗಿದೆ. ಅಥವಾ ಮೇಕೆ ಮಾಂಸಕ್ಕೆ ಹೆಚ್ಚು ಬೇಡಿಕೆ ಇದೆ, ಮೇಕೆ ಸಾಕಾಣಿಕೆ. ಈಗಲೇ ಹೇಳ್ತಾ ಇದ್ದೀನಿ, ಇನ್ನೂ ಒಂದ್ಸಲಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಕ್ಲೀನಾಗಿ. ನನ್ನಲ್ಲಿ ಶಕ್ತಿ ಚೆನ್ನಾಗಿದೆ, ನನಗೆ ಬೇಗ ಲಾಭಗಳನ್ನು ಗಳಿಸುವಂಥ ಆಸೆ ಇದೆ, ನಾನು ಬೇಗ ಏನು ಹೆಚ್ಚು ಲಾಭ ಪಡಿಬೇಕು ಅಂದರೆ ಮೇಕೆಯನ್ನು ಆಯ್ಕೆ ಮಾಡ್ಕೋಬೋದಾಗಿದೆ. ಇಟ್ ಮೇ ಬಿ ಬ್ರೀಡಿಂಗ್ ಪರ್ಪಸ್ ಆಗಿರ್ಬೋದು ಅಥವಾ ಫ್ಯಾಟ್ನಿಂಗ್ ಆಗಿರ್ಬೋದು. ಇಲ್ಲ ನಾನೇ ಎಲ್ಲ ಸಂದರ್ಭಗಳಲ್ಲೂ ಇರೋಕ್ಕಾಗಲ್ಲ, ನಮ್ಮ ಮನೆಯವ್ರು ನೋಡ್ಕೊಳ್ಳಿ ಅಂತ ನಾನು ತಂದು ಕೊಡ್ತಿದ್ದೀನಿ, ನಮ್ಮ ಹಿರಿಯರಿದ್ದಾರೆ, ಅವರು ಒಂಚೂರು ಟೈಮ್ ಪಾಸ್ಗೆ ನೋಡ್ಕೊಳ್ಳಿ ಕುರಿಯನ್ನು ನೋಡಲಿ, ಅವ್ರ ಕೈಯಲ್ಲಿ ಆಗಲ್ಲ ಅನ್ನೋದಾದರೆ ನೀವು ಕುರಿಯನ್ನು ಅವ್ರಿಗೆ ಸಜೆಸ್ಟ್ ಮಾಡೋದು ಬೆಸ್ಟ್ ಆಗುತ್ತೆ. ಯಾಕಂದರೆ ಕುರಿ ಆ ಥರದ ಜೀವಿ ಅಲ್ಲ, ಅದು ಒಂದು ರೀತಿ ಸಾಧು ಜೀವಿ. ಮೇಕೆ ಹಾಗಲ್ಲ, ಮತ್ತೆ ಹೇಳ್ತಿದ್ದೀನಿ, ಅದು ತುಂಬ ತುಂಟ ಸ್ವಭಾವದ ಜೀವಿ. ಸುತ್ತಮುತ್ತಲು ಏನಿದ್ರೂ ಮುರಿಯೋ ಅಂಥ ಸ್ವಭಾವ ಅದಕ್ಕಿದೆ, ಗುದ್ದೋ ಅಂಥ ಸ್ವಭಾವನೂ ಹೆಚ್ಚಾಗಿರುತ್ತೆ. ಮತ್ತು ಏನು ಹೆಚ್ಚಾಗಿ ತಿನ್ನೋವಂತಹ ಆತುರ ಜೀವಿ ಅದಾಗಿರೋದ್ರಿಂದ ನೀವು ಮೇಕೆಯನ್ನು ಮೇಯಿಸ್ಬೇಕಂದ್ರೆ ನೀವೇ ಯುವಕರೇ ಆಗಿರಬೇಕು, ಅದ್ರ ಬಗ್ಗೆ ಒಂದಷ್ಟು ನುರಿತ ಜ್ಞಾನ ಇರಬೇಕು, ನಿಮ್ಗೊಂದಷ್ಟು ನಾಲೆಡ್ಜ್ ಅದ್ರ ಬಗ್ಗೆ ಇರಬೇಕಾಗತ್ತೆ. ಸೊ ಈ ಎಲ್ಲ ಅಂಶಗಳನ್ನು ನೀವು ಹೆಚ್ಚು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಈ ಅಂಶಗಳು ನಿಮ್ಮ ತಲೆಯಲ್ಲಿ ಇದ್ದು ನೀವು ನಿಮ್ಮಲ್ಲಿ ಇರುವಂತಹ ಮೇವಾಗಿರ್ಬೋದು, ನಿಮ್ಮಲ್ಲಿರುವಂತಹ ಶಕ್ತಿ ಆಗಿರ್ಬೋದು, ಮತ್ತು ಅವುಗಳ ಒಂದು ಕಾಯಿಲೆಗಳ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋ ವಿಚಾರದ ಆಧಾರದ ಮೇಲೆ ಆಗಿರ್ಬೋದು, ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡು ನಿರ್ಧಾರ ಮಾಡಿ ಮೇಕೆಯನ್ನು ಸಾಕಾಣಿಕೆ ಮಾಡಬೇಕಾ ಅಥವಾ ಕುರಿಯನ್ನು ಸಾಕಾಣಿಕೆ ಮಾಡಬೇಕಂತ ನನ್ನ ಸಲಹೆ ಕೇಳೋದಾದರೆ, ಪ್ರಮುಖವಾಗಿ ನೀವೇನಾದರೂ ಯುವಜನತೆ ಆದರೆ ನಿಮಗೆ ಹೆಚ್ಚು ಲಾಭಗಳನ್ನು ಗಳಿಸಬೇಕು ಅಂತ ಆಸೆ ಇದ್ದರೆ ನೀವು ಏನು ಮೇಕೆಯನ್ನು ಸಾಕಾಣಿಕೆ ಮಾಡೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದಿಷ್ಟು ಮಾಹಿತಿ ಮೇಕೆ ಮತ್ತು ಕುರಿಗಳ ನಡುವೆ ಇರುವಂತಹ ವ್ಯತ್ಯಾಸಗಳಾಗಿದ್ದು, ಸೊ ಈ ಎಲ್ಲ ಮಾಹಿತಿ ತಮಗೆ ತುಂಬ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಮ್ಮ ಯಾವುದೇ ಪ್ರಶ್ನೆಗಳೇ ಈ ಕುರಿತಾಗಿ ಅಥವಾ ನನ್ನ ಹಿಂದಿನ ವಿಡಿಯೋಗಳ ಕುರಿತಾಗಿ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಒಂದಷ್ಟು ಸಲಹೆಗಳನ್ನು ಕೊಡುವಂಥ ಪ್ರಯತ್ನ ಮಾಡಿ. ಆ ಒಂದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮತ್ತು ಯಾವುದೇ ಪ್ರಶ್ನೆಗೆ ಆಗಿರಬಹುದು ನಿಮ್ಮ ಸಲಹೆಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ಅದಷ್ಟೇ ಅಲ್ಲ, ನಿಮಗೆ ಹೊಸ ವಿಚಾರಗಳು ಏನೇ ಬೇಕಿದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾವು ಅದರ ಕುರಿತಾಗಿ ಹೊಸ ವಿಡಿಯೋಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಇದಿಷ್ಟು ಮಾಹಿತಿ ತಮಗೆ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ಕೊಳ್ತಾ, ಈ ಮಾಹಿತಿ ತಮಗೆ ಉಪಯುಕ್ತ ಆಗಿದೆ ಅನಿಸಿದಲ್ಲಿ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ, ಅದೇ ರೀತಿ ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇವೆ. ನಮಸ್ಕಾರ, ಧನ್ಯವಾದಗಳು.